जयति पराशरसूनुः सत्यवती हृदय नंदनो व्यासः यस्य हास्य कमल गलितं वाङ्मयम् अमृतं जगत्पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्त विज्ञानमुद्रं भज भज अनन्तमित्यालपन्तं प्रणतवान् प्राणिनां प्रणभूतं प्रणतिभिः प्रीणये पूर्णबोधम् भवदमोष्णेन ततप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्रणभूतं प्रणतिभिः प्रीणये पूर्णबोधम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विन्मयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ನನ್ನ ಅಧ್ಯಾತ್ಮ ಬಂಧುಗಳೇ, ವಿದುರ ಮತ್ತು ಉದ್ಧವ ಅವರ ಮಾತುಕತೆಯ ಮಧ್ಯದಲ್ಲಿದ್ದೇವೆ ನಾವೇನು. ಉದ್ಧವ ಈ ಎರಡು ಕಥೆಗಳನ್ನು ಬೆರೆಸಿ ಹೇಳ್ತಾನೆ. ಅಂದರೆ ಇತ್ತೀಚೆಗೆ ನಡೆದ ಘಟನೆ ಮತ್ತು 26 ವರ್ಷದ ನಂತರ ಯದುಕುಲ ಕ್ಷಯ ಆಗತ್ತಲ್ಲ, ಆ ಎರಡು ಘಟನೆಗಳನ್ನು ಬೆರೆಸಿ ಒಂದು ಥರ ಓದುವವರಿಗೆ ಇದು ಯಾವ ಕಾಲದ ಘಟನೆ ಎಂದು ಗೊತ್ತಾಗದ ರೀತಿಯಲ್ಲಿ, ಅದೇ ಇದು ಒಂದು ಪುರಾಣದ ಸ್ಟೈಲು ಅಂತ ನಿನ್ನೆ ಹೇಳಿದ್ದೆ ನಾನು. ವ್ಯತ್ಯಾಸ ಪ್ರಾತಿರು ಮುಂದೆ ಹಿಂದೆ ಮಾಡಿ ಘಟನೆಗಳನ್ನು ಹೇಳುವುದು. ನಾನು ಹೇಳ್ತಾನೆ, ನಾನು ಇಲ್ಲಿ ಯಾಕೆ ಬಂದೆ, ವಿದುರನ ಹತ್ರ ಈ ಮಾತುಕತೆ ಯಾಕೆ ಬಂತು ಅನ್ನೋದನ್ನು ಹೇಳ್ತಾ, ಭಗವಾನ್ ಆತ್ಮಮಾಯಾಯಾಃ ಗತಿಂ ತಾಂ ಅವಲೋಕ್ಯ ಸಹ ಅಂತ. ಭಗವಾನ್ ಆತ್ಮಮಾಯಾಯಾಃ ಗತಿಂ ತಾಂ ಅವಲೋಕ್ಯ ಅನ್ನೋದನ್ನು ಅದು ಮುಂದೆ 26 ವರ್ಷ ಅಂತ ನಡೀತಕ್ಕಂಥ ಘಟನೆ. ಅದನ್ನು ಈಗ ಹೇಳ್ತಾನೆ. ಏನು ಮಾಡಿದ ಕೃಷ್ಣ? ಸರಸ್ವತೀಂ ಉಪಸ್ಪೃಶ್ಯ ವೃಕ್ಷಮೂಲೆ ಉಪಾವಿಶತ್. ಉಪಾವಿಶತ್ ಕೂತುಕೊಳ್ಳಲಿಲ್ಲ, ಮುಂದೆ ಕೂತುಕೊಳ್ತಾನೆ. 26 ವರ್ಷದ ನಂತರ ಯಾದವರೆಲ್ಲ ಹೊಡೆದಾಡಿಕೊಂಡು ಸಾಯಬೇಕು ಅನ್ನೋದು ಭಗವಂತನ ಇಚ್ಛೆ. ಅದರ ಹಿಂದೆ ಒಂದು ಪತಿವ್ರತೆಯ ಶಾಪ ಇದೆ ಯಾದವರಿಗೆ. ಗಾಂಧಾರಿ ಒಂದು ಶಾಪ ಕೊಟ್ಟಿದ್ದು. ಪ್ರಾಯ ಗಾಂಧಾರಿ ತನ್ನ ಜೀವನದಲ್ಲಿ ಸಂಯಮ ಕಳೆದುಕೊಂಡು ಮಾತಾಡಿದ ಏಕಮಾತ್ರ ಘಟನೆ ಅದು. ಯಾವತ್ತೂ ಅವಳು ಸಂಯಮ ಕಳೆದುಕೊಂಡು ಮೋಹದಿಂದ ಮಾತಾಡಿದ್ದೇ ಇಲ್ಲ. ನನ್ನ ಮಕ್ಕಳು ಅಂತ ಮೋಹದಿಂದ ಯಾವತ್ತೂ ತಪ್ಪು ಹೆಜ್ಜೆ ಇಟ್ಟಿಲ್ಲ ಅವಳು. ಮೊಟ್ಟ ಮೊದಲು ದುರ್ಯೋಧನಾದಿಗಳು ಹುಟ್ಟಿದಾಗ ಈ ವಂಶ, ಇವನಿಂದಾಗಿ ವಂಶ ನಾಶ ಆಗುತ್ತೆ ಅಂತ ಜ್ಯೋತಿಷ್ಶಾಸ್ತ್ರ ಬಲ್ಲವರು ಹೇಳಿದಾಗ, ನಾನು ಗಾಂಧಾರ ದೇಶದಿಂದ ಬಂದು ಇಲ್ಲಿ ವಂಶ ನಾಶ ಆಗುವುದು ಬೇಡ, ಬಿಟ್ಟು ಬಿಡಿ ಈ ಮಗುವನ್ನು ಅಂತ ಗಂಡನಿಗೆ ಹೇಳಿದ ತಾಯಿ ಅವಳು. ನಿಜವಾಗಿ ಮೋಹ ಇರಬೇಕು ಯಾರಿಗೆ? ಮಗುವಿನ ಮೇಲೆ. ತಂದೆಗಲ್ಲ, ತಾಯಿಗೆ. ಅವಳಿದು, ನಾನು ಗಾಂಧಾರ ದೇಶದಿಂದ ಬಂದು ನಾನು ಹೆತ್ತ ಮಗುವಿನಿಂದ ಈ ವಂಶ ನಾಶ ಆಗೋದು ಬೇಡ, ಬಿಟ್ಟು ಬಿಡಿ, ಇವ ಪರಿತ್ಯಾಗ ಮಾಡಿ ಅಂತ ಹೇಳಿದರೆ, ಅಯ್ಯೋ ನನ್ನ ಮಗು ಏನು ಬೇಕಾರಾಗಲಿ, ವಂಶ ನಾನು ಬಿಡೋಲ್ಲ, ನನ್ನ ಮಗುವಿನಿಂದ ಏನು ಬೇಕಾರಾಗಲಿ, ಅಂತಃ ಕಾಮಂ ಕುಲಸ್ಯಾಸ್ತು, ವಂಶ ನಾಶ ಆದರೆ ಆಗಲಿ, ನ ಶಕ್ನೋಮಿ ನಿವಾರಿತಂ, ನನ್ನ ಮಗನನ್ನು ಬಿಡೋಲ್ಲ ಅಂತ ಹೇಳಿದವ ಧೃತರಾಷ್ಟ್ರ. ಆಮೇಲೆ ಹೀಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಆಮೇಲೆ ದ್ರೌಪದಿಯನ್ನು ಎಳ್ಕೊಂಡು ಸಭೆಗೆ
ಅವಮಾನ ಮಾಡಿದಾಗ ಧೃತರಾಷ್ಟ್ರ ಸುಮ್ಮನೆ ಕೂತಿದ್ದ, ತಡೆಯಲಿಲ್ಲ ಮಕ್ಕಳನ್ನು. ತನ್ನ ಮನೆಯ ಸೊಸೆ ಸಭೆಯಲ್ಲಿ ಅವಮಾನಕ್ಕೊಳಗಾಗಿದ್ದಾಳೆ, ತಡೀಬೇಕು ಅಂತ ಅನ್ನಿಸಲಿಲ್ಲ ಅವನಿಗೆ. ಆಗ ಗಂಡನಿಗೆ ಬುದ್ಧಿವಾದ ಹೇಳಿ, ಏನು ಸುಮ್ಮನೆ ಕೂತಿದ್ದೀರಿ, ನಿಲ್ಲಿಸಿ ಈ ದುರಂತವನ್ನು ಅಂತ ದ್ರೌಪದಿಯನ್ನು ಬಿಡುಗಡೆಗೊಳಿಸಿ, ಪಾಂಡವರನ್ನು ಬಿಡುಗಡೆಗೊಳಿಸಿ ನೀವು ಮರಳಿ ಹೋಗಿ ಅಂತ ಹೇಳಿ ಕಳಿಸಿದ. ಒತ್ತಡ ಹಾಕಿದವಳು ಗಾಂಧಾರಿ. ಆಮೇಲೆ ಯುದ್ಧ ಆಯಿತು. ಯುದ್ಧದಲ್ಲಿ ದುರ್ಯೋಧನ ಅವನಿಗೆ ಯುದ್ಧಕ್ಕಿಂತ ಮುಂಚೆ ಸಂಧಾನಕ್ಕೆ ಬಂದ ಕೃಷ್ಣ. ಸಂಧಾನಕ್ಕೆ ಬಂದಾಗ ದಶರಥ ಇವನು ಧೃತರಾಷ್ಟ್ರ ತಾನು ಸಂಧಾನದ ವಿಷಯದಲ್ಲಿ ನನ್ನ ಮಗನಿಗೆ ನಾನು ಏನು ಹೇಳಲಿಕ್ಕೂ ನಾನು ಸಮರ್ಥನಲ್ಲ, ನನ್ನ ಮಾತು ನಡೆಯೋಲ್ಲ ಅಂತ ಹೇಳಿದ. ಆದರೆ ಧೃತರಾಷ್ಟ್ರ ಒಂದು ಮಾತು ಹೇಳ್ತಾನೆ, ನನ್ನ ಮಗ ಯಾರ ಮಾತು ಕೇಳೋಲ್ಲ, ಆದರೆ ತಾಯಿ ಮಾತು ಕೇಳುತ್ತಾನೆ. ನೋಡಿ, ದುಷ್ಟರಲ್ಲಿ ಒಂದು ಸಜ್ಜನಿಕೆ ಇರುತ್ತೆ. ತಾಯಿಗೆ ಹೆದರುತ್ತಾನೆ, ಗಾಂಧಾರಿಗೆ ಹೆದರುತ್ತಾನೆ. ಅದನ್ನು ಗಾಂಧಾರಿ ಬಂದು ಹೇಳಿದರೆ ಏನಾದರೂ ಆಗಬಹುದೇನೋ ಅಂತ ಕೃಷ್ಣ ಹೇಳ್ತಾನೆ, ಕರೆಸು, ನನ್ನಿಂದೇನು ಅಡ್ಡಿ ಇಲ್ಲ, ಯಾರು ಬೇಕಾದ್ರೂ ಬುದ್ಧಿವಾದ ಹೇಳಿ, ಅವನಿಗೆ ಬುದ್ಧಿ ಬರಬೇಕಷ್ಟೇ, ನೀವು ಯಾರು ಬೇಕಾದ್ರೂ ಕರೆದು ಹೇಳಿಸಿ. ಗಾಂಧಾರಿಯನ್ನು ಕರೆಸಿದ ಧೃತರಾಷ್ಟ್ರ, ನಿನ್ನ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳು ಅಂತ. ಆಗ ಗಾಂಧಾರಿ ಹೇಳಿದ ಮಾತು ಅದ್ಭುತ. ತ್ವಂ ಹ್ಯೇವಾತ್ರ ಪುರುಷಂ ಗರ್ಹ್ಯ ಧೃತರಾಷ್ಟ್ರ ಸುತಪ್ರಿಯ. ಬುದ್ಧಿ ಹೇಳಬೇಕಾದ್ದು ನಿನ್ನ ಮಗನಿಗಲ್ಲ, ನಿನಗೆ ಅಂತ ಹೇಳಿಬಿಟ್ಟು ಸಭೆಯಲ್ಲಿ. ಅವನಿಗೆ ಏನಾಗಿರ್ಬೇಕು ಹೇಳಿ, ಗಂಡನಿಗೆ ಹೆಂಡತಿ ಕೈಯಲ್ಲಿ ಅವಮಾನ ಮಾಡಿಸಿಕೊಂಡ ಸಭೆಯಲ್ಲಿ ಹೆಜ್ಜೆ ಹೆಜ್ಜೆಗೆ ಹೇಳಿದ, ನಾನು ಈ ದುಷ್ಟ ಮಗನನ್ನು ಪ್ರೋತ್ಸಾಹ ಮಾಡಿ ಬೆಂತಟ್ಟಬೇಡ ಅಂತ. ನೀನು ಕೇಳಲಿಲ್ಲ, ನೀನು ಅವನನ್ನು ಹೆಗಲಲ್ಲಿ ಇಟ್ಟುಕೊಂಡು ಅವನ ತಲೆ ಮೇಲೆ ಕೂತ, ತಪ್ಪು ನಿನ್ನದು ಅಂತ ಹೇಳಿಬಿಟ್ಟು ಸಭೆಯಲ್ಲಿ ಮಾತಾಡಲಿಲ್ಲ ಧೃತರಾಷ್ಟ್ರ. ಅದಕ್ಕೂ ಯಾಕೆಂದ್ರೆ ಮುಖ ಇಲ್ಲ ಅವನಿಗೆ, ಮಾತಾಡಲಿಕ್ಕೆ ಅವಕಾಶವಿಲ್ಲ, ತಪ್ಪು ಹೌದು. ಆಮೇಲೆ ಹೇಳ್ತಾನೆ, ಪಾಂಡವರು ಉತ್ತರಾಧಿಕಾರಿಗಳು, ಅರ್ಧ ರಾಜ್ಯ ಅಲ್ಲ ಪೂರ್ಣ ರಾಜ್ಯಕ್ಕೆ ಉತ್ತರಾಧಿಕಾರಿಗಳು ಅವರು. ಗಾಂಧಾರಿ ಹೇಳ್ತಾಳೆ, ನಿನಗೆ ಕೌರವರಿಗೆ ಅಧಿಕಾರವೇ ಇಲ್ಲ. ಯಾಕೆಂದರೆ ಧೃತರಾಷ್ಟ್ರ ರಾಜ ಆಗಿದ್ರೆ ತಾನೇ ಅವನ ಮಕ್ಕಳಿಗೆ ಅಧಿಕಾರ. ಧೃತರಾಷ್ಟ್ರ ಕುರುಡ, ಅವನು ಸಿಂಹಾಸನ ಏನೂ ಆಗಿಲ್ಲ. ಪಾಂಡುವಿಗೆ ರಾಜ್ಯ ಒಪ್ಪಿದ್ದು, ಪಾಂಡು ಪ್ರೀತಿಯಿಂದ ತನ್ನ ಅಣ್ಣನನ್ನು ಕೂಡಿಸಿ ಹೊರಟು ಹೋದ್ದು. ಹಾಗಾಗಿ ಅಧಿಕಾರ ರಾಜ್ಯ ಇದ್ದದ್ದು ಪಾಂಡುವಿಗೆ, ಅದರ ನಂತರ ಅವನ ಮಕ್ಕಳಿಗೆ ಸೇರಬೇಕು. ನಿಮಗೆ ಏನೂ ಅಧಿಕಾರ ಇಲ್ಲ ಅಂತಾಳೆ ಗಾಂಧಾರಿ. ಯಾರು ಈ ಮಾತು ಹೇಳಲಿಲ್ಲ. ಭೀಷ್ಮಾದಿಗಳು ಕೂಡ ಅರ್ಧ ರಾಜ್ಯ ಕೊಡುವುದಷ್ಟೇ ಹೇಳಿದ್ರು. ಗಾಂಧಾರಿ ಪೂರ್ತಿ ರಾಜ್ಯಕ್ಕೆ ಅವರ ಅಧಿಕಾರಿಗಳು. ಆಗ ಇವರೆಲ್ಲ ಬುದ್ಧಿವಾದ ಹೇಳುವಾಗ ಎದುರು ಮಾತಾಡ್ತಾ ಕೂತಿದ್ದಂಥ ದುರ್ಯೋಧನ ತಾಯಿ ಹೀಗೆ ಮಾತಾಡಿದಾಗ ಏನೂ ಮಾತಾಡದೆ ಹೊರಟು ಹೋದ. ತಾಯಿ ಹತ್ರ ಜಗಳ ಮಾಡಲಿಕ್ಕೆ ಬರಲ್ಲ, ಇಷ್ಟ ಇಲ್ಲ ಒಪ್ಪಲಿಕ್ಕೆ, ಸಭೆಯಿಂದ ಹೊರಟೋಗ್ಬಿಟ್ಟ. ಹೀಗೆ ಅಲ್ಲಿಯೂ ಇವಳು ಗಾಂಧಾರಿ ಮಕ್ಕಳ ಪರವಾಗಿ ಮಾತಾಡಲಿಲ್ಲ. ಆಮೇಲೆ ದುರ್ಯೋಧನ ಯುದ್ಧಕ್ಕೆ ಹೋಗುವಾಗ ದಿನಾನು ಮಗ ತಾಯಿಗೆ ಬಂದು ನಮಸ್ಕಾರ ಮಾಡ್ತಿದ್ದ. ಅವನಿಗೆ ಎಲ್ಲರ ಮೇಲೂ ಯಾರ ಮೇಲೂ ಗೌರವ ಇರಲಿಲ್ಲ, ಭೀಷ್ಮ ದ್ರೋಣಾದಿಗಳ ಮೇಲೆ ಗೌರವ ಇರಲಿಲ್ಲ. ಆದರೆ ಒಂದು ವಿಚಿತ್ರ, ತಾಯಿಗೆ ಹೆದರುತ್ತಿತ್ತು. ನಮಸ್ಕಾರ ಮಾಡಿದರೆ ಹೆತ್ತ ಕರುಳಲ್ವ, ದೇವರು ಒಳ್ಳೇದು ಮಾಡಲಿಪ್ಪ, ನಿನಗೆ ಜಯ ಆಗಲಿ ಅಂತ ಹೇಳಬೇಕಿತ್ತಲ್ಲ. ಯಾವ ತಾಯಿ ಆದರೂ ಹೇಳ್ತಿದ್ಲು, ಗಾಂಧಾರಿ ಹೇಳಲಿಲ್ಲ. ಆ ನಮಸ್ಕಾರ ಮಾಡಿದರೆ ಧರ್ಮಕ್ಕೆ ಜಯವಾಗಲಿ ಅಷ್ಟೇ. ನೀನು ಮಾಡಿದ್ದು ಧರ್ಮ ಆದರೆ ಜಯ ಆಗುತ್ತೆ, ಇಲ್ಲ ಸೋಲ್ತೀವಿ. ಇಷ್ಟು ನಿಷ್ಠೆಯಿಂದ ಇಡೀ ಬದುಕಿನಲ್ಲಿ ಅತ್ಯಂತ ಧರ್ಮನಿಷ್ಠೆಯಿಂದ ಬದುಕಿದ ಮಹಾಮಹಿಳೆ ಗಾಂಧಾರಿ. ಆದರೆ ಅವಳ ಜೀವನದಲ್ಲಿ ಒಂದು ಸಣ್ಣ ಪ್ರಮಾದ ಆಗುತ್ತೆ. ಯುದ್ಧ ಮುಗಿಯಿತು. ಯುದ್ಧ ಮುಗಿದ ಮೇಲೆ ಮಕ್ಕಳು ಇವರು ಪಾಂಡವರು ನಮಸ್ಕಾರ ಮಾಡಲಿಕ್ಕೆ ಬಂದರು. ಅಂದರೆ ಅವ್ರು ಬರಲಿಲ್ಲ, ಕೃಷ್ಣ ಕರ್ಕೊಂಡು ಬಂದಾಗ ಆಗ ಕೂಡ ಭೀಮಸೇನನ ಮೇಲೆ ಕೋಪ ಮಾಡಿಕೊಳ್ಳಿಲ್ಲ ಅವಳು. ಯಾಕಂದ್ರೆ 100 ಜನ ಮಕ್ಕಳನ್ನು ಕೊಂದವನು ಅವ.
ಭೀಮಸೇನ ಮೇಲೆ ಕೋಪ ಬರಬೇಕಿತ್ತು. ನನಗೆ ನಮಸ್ಕಾರ ಮಾಡಬೇಡ, ನನ್ನ ಎದುರು ಬರಬೇಡ, ನೀನು ಹೊರಟು ಹೋಗು ಅಂತ ಹೇಳಬೇಕಿತ್ತು. ಬೇರೆ ತಾಯಿ ಆದರೆ ಪ್ರಾಯ ಯಾವ ತಾಯಿ ಆದರೂ ಹಾಗೆ ಹೇಳ್ತಿದ್ಲು. ಅವಳು ಹೇಳ್ತಾಳೆ, ಅಲ್ಲಪ್ಪ ನೀನು ದುರ್ಯೋಧನನನ್ನು ಕೊಂದಿ, ಅವನು ಯುದ್ಧ ಮಾಡಿದ, ಅವನು ತಪ್ಪು ಮಾಡಿದ, ಹೋರಾಡಿದ, ಸತ್ತ, ನನ್ನದು ಆಕ್ಷೇಪ ಇಲ್ಲ. ಆದರೆ ನೀನು ಅವನ ಎದೆ ನೆತ್ತಗೆ ಯಾಕೆ ಕುಡ್ದಿ? ತಪ್ಪಲ್ವ ಅದು? ಅಮಾನುಷವಾದ ಕೆಲಸ ಮಾಡಿದ್ದು, ಕೊಂದದ್ದು ಆಕ್ಷೇಪ ಇಲ್ಲ ನಂದು, ನ್ಯಾಯ ಧರ್ಮ ಯುದ್ಧದಲ್ಲಿ ಸತ್ತಾವ. ಆದರೆ ನೀನು ಒಂದು ಅಧರ್ಮ ಮಾಡಿದೆಯಲ್ಲ, ನೆತ್ತಗೆ ಯಾಕೆ ಕುಡಿದಿ? ಅವಳು ಕೇಳಿದ ಹೊರತು ನನ್ನ ಮಗನನ್ನು ಯಾಕೆ ಕೊಂದಿದ್ದು ಕೇಳಲೇ ಇಲ್ಲ. ಅದಕ್ಕೆ ಭೀಮಸೇನ ಹೇಳ್ತಾನೆ, ತಾಯಿ ನೆತ್ತರು ಕುಡಿದಿಲ್ಲ ನಾನು, ಅದು ಒಂದು ಯುದ್ಧದ ತಂತ್ರ. ಬೊಗಸೆಯಲ್ಲಿ ಅದು ಎದೆಯಿಂದ ನೆತ್ತರು ಉಕ್ತಾ ಇತ್ತು, ಬೊಗಸೆಯಲ್ಲಿ ಹಿಡ್ಕೊಂಡೆ, ತುಟಿಗೆ ಹಿಡಿದೆ. ನನ್ನ ಅಭಿನಯವನ್ನು ನೋಡಿ ಎದುರು ಪಕ್ಷದವನು ಕರುಣ ಮೂರ್ಛಿತನಾಗಿ ಬಿದ್ದ ಅಷ್ಟೇ. ಎದುರು ಪಾರ್ಟಿಯವರನ್ನು ಕಂಗೆಡಿಸುವುದು ನನ್ನ ಉದ್ದೇಶ, ಒಂದು ಹನಿ ಕುಡಿಲಿಲ್ಲ ನಾನು. ಹಾಗಾದ್ರೆ ತಪ್ಪಿಲ್ಲದಿದ್ದು ಅಂತ ಹೇಳ್ಬೇಕು. ಆದರೆ ಇನ್ನೊಂದು ಸಂಶಯ, ದುರ್ಯೋಧನನ್ನ ನೀನು ಅನ್ಯಾಯವಾಗಿ ತೊಡೆಗೆ ಹೊಡೆದು ಕೊಂದಿಯಂತೆ. ಗದಾ ಯುದ್ಧದಲ್ಲಿ ನೀನು ಕೊಂದ ತಪ್ಪು ನಾನು ಹೇಳಲ್ಲ, ತೊಡೆ ಹೊಡೆದು ತಪ್ಪಲ್ವಾ? ನೀವು ಪಾಂಡವರು ಧಾರ್ಮಿಕರಾಗಿ ಧರ್ಮ ಲೋಪ ಆಯ್ತಲ್ವಾ ಅಂತ ಕೇಳ್ತಾಳೆ. ಇಷ್ಟೇ ಅವಳು ಯುದ್ಧದಲ್ಲಿ ಅಧರ್ಮ ಏನಾದರೂ ಆಯಿತು ಅಂತ ಕೇಳ್ತಾಳೆ ಹೊರತು ಕೊಂದ ತಪ್ಪು ಅಂತ ಹೇಳೋದೇ ಇಲ್ಲ ಅವಳು. ಆಗ ಭೀಮಸೇನ ಬಹಳ ಅಂದರೆ ತುಂಬ ವಿಚಿತ್ರವಾದ ಉತ್ತರ ಕೊಡ್ತಾನೆ. ಒಂದು ನಿಜವಾಗಿ ಆದರೆ ಭೀಮಸೇನ ತೊಡೆ ಹೊಡಿಲೇ ಇಲ್ಲ, ಅದನ್ನು ಹೇಳೋಲ್ಲ ಭೀಮಸೇನ. ತೊಡೆ ಹೊಡಿಲಿಲ್ಲ, ಅವನು ಗನ್ನು ಹುರಿಗೆ ಹೊಡೋದು. ಸ್ಪೈನಲ್ ಕಾರ್ಡ್ ಕಟ್ಟಾದ್ರಿಂದ ಎರಡು ತೊರೆ ಮುರಿದು ಹೋಯ್ತು ಅಷ್ಟೇ. ಯಾಕೆಂದರೆ ಸಯಾಟಿಕ್ ನರ್ವ್ ಇರೋದು ಅಲ್ಲಿಂದ. ಎರಡು ಕಾಲು ಮುರಿದು ಹೋಗ್ಲಿಕ್ಕೆ ಕಾರಣ ಅದು ಸ್ಪೈನಲ್ ಕಾರ್ಡ್ ಕಟ್ಟಾದ್ರಿಂದ, ತೊಡೆ ಹೊಡೆದ್ರಿಂದ, ಹೊಡೆದದ್ದು ಬೆನ್ನಿಗೆ. ಆದರೆ ಅದನ್ನು ಹೇಳೋಲ್ಲ ಭೀಮ. ಅದು ಮುಂದೆ ಗೊತ್ತಾಗತ್ತೆ. ಅಲ್ಲಿ ಕೃಷ್ಣನೇ ಆ ಮಾತನ್ನು ಹೇಳ್ತಾನೆ, ಭೀಮಸೇನ ಮಾಡಿದ ತಪ್ಪಲ್ಲ ಅಂತ. ಆದರೆ ಭೀಮಸೇನ ಹೇಳ್ತಾನೆ, ತಾಯಿ ನ್ಯಾಯವಾಗಿ ಯುದ್ಧ ಮಾಡುವರ ಹತ್ರ ನ್ಯಾಯವಾಗಿ ಹೊರ ಮಾಡಬೇಕು, ಅನ್ಯಾಯವಾಗಿ ಯುದ್ಧ ಮಾಡೋದು ಏನು ಧರ್ಮ? ಅಧರ್ಮದಿಂದ ಹೋರಾಡುವವರಿಗೆ ಅಧರ್ಮದಿಂದ ಉತ್ತರ ಕೊಡಬೇಕು ಅಂತ ಹೇಳಿಬಿಡ್ತಾರೆ. ಕಡೆ ಅದಕ್ಕೆ ಸುಮ್ಮನೆ ಕೂತು ಬಿಡ್ತಾಳೆ ಗಾಂಧಾರಿ. ಹೌದು, ನನ್ನ ಮಕ್ಕಳು ಇಡೀ ಜೀವನ ಅನ್ಯಾಯ ಮಾಡಿದ್ದಾರೆ ನಿಮಗೆ, ಆ ಅಧರ್ಮಕ್ಕೆ ಪ್ರತಿಯಾಗಿ ಶಾಠ್ಯವನ್ನೇ ಉತ್ತರ ಕೊಡಬೇಕು ಅವನಿಗೆ. ಆದ್ದರಿಂದ ಸರಿ, ಅದೂ ತಪ್ಪಲ್ಲ. ಕಡೆಗೆ ಅವಳು ಹೇಳ್ತಾಳೆ, ಎಲ್ಲ ಸರಿಯಪ್ಪ, ನಾವಿಬ್ಬರು, ನಾನು ಕಣ್ಪಟ್ಟಿ ಕಟ್ಟಿಕೊಂಡ ಕುರುಡಿ, ಕಣ್ಣಿದ್ದು ಕುರುಡಿ, ನನ್ನ ಯಜಮಾನರು ಕುರುಡರು. ಈ ಕುರುಡರಿಗೆ ಒಂದು ದಂಟೆ ಅಂತ ಒಬ್ಬ ಮಗನನ್ನಾದರೂ ಉಳಿಸಬಹುದಿತ್ತಲ್ವಾ ಅಂತ ಕೇಳ್ತಾಳೆ. ಕೈ ಹಿಡ್ಕೊಂಡು ತಾಯ್ತ ಕರ್ಕೊಂಡು ಹೋಗ್ಲಿಕ್ಕೆ, ಒಂದು ಪಿಂಡ ಹಾಕಲಿಕ್ಕೆ ಒಬ್ಬ ಮಗನನ್ನಾದರೂ ಬಿಡಬಹುದಿತ್ತಲ್ಲ. ಅದು ಭೀಮಸೇನ ಎಲ್ಲ ಮಕ್ಕಳಲ್ಲಿ ಒಬ್ಬರೂ ನ್ಯಾಯದಾರಿ ಹಿಡಿದವರಿಲ್ಲ, ಎಲ್ಲರೂ ಅನ್ಯಾಯದಾರಿ ಹಿಡಿದರು, ಎಲ್ಲರನ್ನೂ ಕೊಲ್ಲಬೇಕಾಯ್ತು. ಸರಿ ಅಂತ ಒಪ್ಕೊಂಡು ಬಿಡ್ತಾಳೆ. ನಿನ್ನ ಮೇಲೆ ನನಗೆ ಕೋಪ ಇಲ್ಲ, ದೇವರು ಒಳ್ಳೇದು ಮಾಡಲಿ ಅಂತ. ಇಷ್ಟು ಅದ್ಭುತವಾದ ಮಹಿಳೆ ಅವಳು. ಯಾವತ್ತೂ ಪುತ್ರಮೋಹ ಅಥವಾ ಯಾವುದೇ ಈ ಜೀವನದ ಒಂದು ಸೆಳೆತ ಅವಳನ್ನು ಧರ್ಮದಿಂದ ತಪ್ಪುವಂತೆ ಮಾಡಲಿಲ್ಲ. ಮಹಾಧರ್ಮದ ಮಹಿಳೆ ಅವಳ ಉಗ್ರ ಧರ್ಮಿಷ್ಠೆ ಅವಳು. ನಾವು ಹೇಗೆ ವಿದುರನನ್ನು ನಿಷ್ಠುರ ಧರ್ಮ, ಭೀಮಸೇನನ ನಿಷ್ಠುರ ಧರ್ಮ, ಅಂತಹ ನಿಷ್ಠುರ ಧರ್ಮವನ್ನು ನೋಡ್ತಕ್ಕಂಥ ಏಕಮಾತ್ರ ಮಹಿಳೆ ಗಾಂಧಾರಿ ಮತ್ತು ಕುಂತಿ ಕೂಡ. ಮಹಾಭಾರತದ ಹೆಣ್ಮಕ್ಕಳೇ ಅದ್ಭುತ. ಇಷ್ಟು ಧರ್ಮದ ದಾರಿಯಲ್ಲಿ ನಡೆದು ಯಾವತ್ತೂ ಅಧರ್ಮಕ್ಕೆ ಬೆಂಬಲ ಕೊಡದ ನಿಷ್ಠುರ ಧರ್ಮದ ಗಾಂಧಾರಿ ಭೀಮಸೇನನನ್ನು ಕ್ಷಮಿಸಿದ್ಲು. ಉಳಿದವ್ರ ಮೇಲೆ ಕೋಪ ಇಲ್ಲ ಅವಳಿಗೆ. ಧರ್ಮರಾಜ, ನೀನು ಪಾಪ, ನೀನೇನು ಮಾಡಿದ್ದೆ, ದೇವರು ಒಳ್ಳೇದು, ಎಲ್ರಿಗೂ ಆಶೀರ್ವಾದ ಮಾಡಿದ್ರು. ಕರ್ಕೊಂಡು ಬಂದ ನಮ್ಮ ಕೃಷ್ಣ ತಡ್ಕೊಳ್ಳಿಕ್ಕಾಗಲಿಲ್ಲ ಅವಳಿಗೆ. ಆಗ ಆ ಹೆತ್ತ ಕರುಳು ಜಾಗೃತ ಆಯಿತು. ಕೃಷ್ಣ ಪಾಂಡವರಲ್ಲ ಹೋರಾಡಿದ್ದು, ಭೀಮಸೇನ ಅಲ್ಲ ನನ್ನ ಮಕ್ಕಳನ್ನು ಕೊಂದದ್ದು. ಯುದ್ಧ ಆಗುವಂತೆ ಮಾಡಿದ್ದು ನೀನಲ್ಲೋ, ನಿನ್ನಿಂದಾಗಿ ನನ್ನ 100 ಜನ ಮಕ್ಕಳು ಸತ್ತರು. ಪೂರ್ತಿ ಹೊಣೆ ನಿನ್ನದು. ನಿನಗೆ ಯುದ್ಧ ನಿಲ್ಲಿಸುವ ತಾಕತ್ತಿತ್ತು, ನೀನು ಆ ಕೆಲಸ ಮಾಡಿಲ್ಲ. ಯುದ್ಧ ಮಾಡುವುದಕ್ಕೆ ಬೆಂಬಲ ಮಾಡಿದ್ದೀನಿ. ನನ್ನ ಮಕ್ಕಳು ಸತ್ತದ್ದು ಪಾಂಡವರಿಂದ ಅಲ್ಲ, ನಿನ್ನಿಂದ.
ನನ್ನ ಯೋಚನೆ ಮಾಡು, ಗಾಂಧಾರಿ 100 ಜನ ಮಕ್ಕಳು ಸತ್ತರು. ಇವತ್ತು ಮುದುಕಿಯಾದ ಗಾಂಧಾರಿ ಮಕ್ಕಳಿಲ್ಲ, ಮೊಮ್ಮಕ್ಕಳಿಲ್ಲ, 100 ಜನ ವಿಧವೆಯರಾದ ಸೊಸೆಯವರನ್ನೇ ಬದುಕಬೇಕು. ಬೇಕಾ ಈ ಜೀವನ ಅಂತ? ಅದು ಮಾತ್ರ ಅವಳಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಆದ್ದರಿಂದ ನನ್ನ ವಂಶ ನಿನ್ನಿಂದಾಗಿ ನಿರ್ವಂಶ ಆಯಿತು, ನಿನ್ನ ವಂಶವೂ ನಿರ್ವಂಶವಾಗಿ ಹೋಗುತ್ತೆ ಅಂತ ಹೇಳಿದ್ಲು. ಇದು ಒಂದೇ ಅವಳು ತುಟಿ ಮೀರಿ ಆಡಿದ ಮಾತು. ಅದ್ಭುತ ಮಹಿಳೆ ಅವಳು. ಕೃಷ್ಣ ಗಾಂಧಾರಿಗೆ ಸಿಟ್ಟು ಬಂತು. ಕೃಷ್ಣನಿಗೆ ಸಿಟ್ಟು ಬರಬೇಕಿತ್ತಲ್ವ. ಏನಮ್ಮ ನಿನ್ನ ಮೈದೂರಿನ ಮಕ್ಕಳು ನಿನ್ನ ಮಕ್ಕಳನ್ನು ಕೊಂದರೆ ನನಗೆ ಯಾಕೆ ಆರೋಪ ಮಾಡ್ತೀನಿ ಅಂತ ಕೃಷ್ಣನ ಸಿಟ್ಟು ಬರಬೇಕಿತ್ತಲ್ಲ. ಕೃಷ್ಣ ನಗ್ತಾನೆ, ತಾಯಿ ದೊಡ್ಡ ಉಪಕಾರ ಆಯಿತು ಅಂತಾರೆ. ಏನಪ್ಪ, ಯಾದವರು ಹುಟ್ಟಿದ್ರು, ಅವ್ರು ಹುಟ್ಟಿ ಆಯಿತು, ಅವ್ರ ವಯಸ್ಸು ಬೆಳೆದದ್ದು ಆಯಿತು, ಸಾಧಿಸ್ಬೇಕು. ಇನ್ನು ಹುಟ್ಟಿದವರು ಒಂದು ಹೋಗ್ಬೇಕಲ್ಲ, ಅವ್ರು ಹೇಗೆ ಸಾಯೋದು ಒಂದು ಯೋಚನೆ ಮಾಡಿದ್ದೆ. ಒಳ್ಳೆ ವರ ಕೊಟ್ಟುಬಿಟ್ಟು ಅಂದರು, ವ್ಯವಸ್ಥೆ ಮಾಡಿಬಿಟ್ಟು, ಆಶೀರ್ವಾದ, ಪತಿವ್ರತೆ ಆಶೀರ್ವಾದ, ಸಂತೋಷ ಆಯಿತು ಅಂತ ಹೇಳಿಬಿಟ್ಟ ಕೃಷ್ಣ. ಅವರು ಹೋಗ್ಬೇಕಿತ್ತಲ್ಲ, ಆ ವಂಶ ಯಾದವ ವಂಶ, ಅವನ್ನೆಲ್ಲ ಕಳಿಸಿ ನಾನು ಹೋಗ್ಬೇಕು. ಹೇಗೆ ಕಳಿಸುವುದು ಅಂತ ನಿನ್ನ ವರ ಆಶೀರ್ವಾದ ಸಿಕ್ಕಿತು. ತುಂಬ ಸಂತೋಷ ಆಯಿತು ಅಂತ ಕೃಷ್ಣ ನಗತಾ ಹೊರಟು ಹೋಗ್ತಾನೆ. ಹಾಗಾಗಿ ಭಗವಂತ ಯಾಕೆ ಯಾದವರು ಸಾಯಬೇಕು ಅಂತ ಸಂಕಲ್ಪ ಮಾಡಿದ ಅಂದರೆ ಪತಿವ್ರತೆಯ ಮಾತನ್ನು ಉಳಿಸುವುದಕ್ಕೋಸ್ಕರ. ಇಷ್ಟೆಲ್ಲ ಹಿನ್ನೆಲೆ ಇದೆ ಅದಕ್ಕೆ. ಅವನು ಹೇಳ್ತಾನೆ, ನೀನು ನಿನ್ನ ಆಶೀರ್ವಾದ ಇದು ಅಂತ ಹೇಳ್ತಾನೆ. ಹಾಗಾಗಿ ಇದನ್ನು ನೆನಪಿಸಿಕೊಡ್ತಾನೆ. ಭಗವಾನ್ ಆತ್ಮಮಾಯಾಯ ಗತಿಂ ತಾಂ ಅವಲೋಕ್ಯ. ತನ್ನ ಮಾಯೆ ಅಂದರೆ ಭಗವಂತನ ಸಾಮರ್ಥ್ಯ, ಭಗವಂತನ ಇಚ್ಛೆ, ಭಗವಂತನ ಮಹಿಮೆ ಎಲ್ಲವೂ ಮಾಯಾ ಶಬ್ದದ ಅರ್ಥ. ಭಗವಂತನ ಸಾಮರ್ಥ್ಯ ಅಂದರೆ ಇಚ್ಛೆ ಅಂದರೆ ಒಂದೇ. ಭಗವಂತ ಇಚ್ಛೆ ಬೇರೆ, ಸಾಮರ್ಥ್ಯ ಬೇರೆ ಅಲ್ಲ. ಈ ಪತಿವ್ರತೆ ಮಾತನ್ನು ಉಳಿಸಬೇಕು ಅನ್ನೋದು ಭಗವಂತನ ಇಚ್ಛೆ. ಹಾಗಾಗಿ ಆದವರನ್ನು ಸಾಧಿಸಿ ಅವನು ಹೊರಟು ಹೋಗಬೇಕು. ವಂಶ ನಿರ್ವಂಶ ಯಾರು ಬದುಕಿ ಉಳಿಯಬಾರದು. ವಿಚಿತ್ರ ಇದು. ಅದಕ್ಕೆ ಏನು ಮಾಡಬೇಕು ಅಂತ ಭಗವಂತ ಏನು ಸಂಕಲ್ಪ ಮಾಡಿದ್ದ. ಅದರ ಗತಿ, ತನ್ನ ಇಚ್ಛೆಯ ನಿರ್ವಹಣೆ, ತನ್ನ ಸಾಮರ್ಥ್ಯ ಹೇಗೆ ಅಭಿವ್ಯಕ್ತ ಆಗತ್ತೆ ಅದು ಸಂಹಾರ ಮಾಡಬೇಕು. ಭಗವಂತನ ಸಾಮರ್ಥ್ಯ ಅಂದರೆ ಒಬ್ಬನನ್ನೂ ಕೃಷ್ಣ ಕೊಲ್ಲೋದಿಲ್ಲ, ಆದರೆ ಯಾರೂ ಬದುಕೋಲ್ಲ. ಇದು ಭಗವಂತನ ಸಾಮರ್ಥ್ಯ. 18 ಅಕ್ಷೋಹಿಣಿ ಸೇನೆಯನ್ನು ಕೂಡ ಕೃಷ್ಣ ತಾನು ಒಬ್ಬರನ್ನು ಕೊಲ್ಲಿಲ್ಲ. ಕಣ್ಣಿನಿಂದ ಅವರ ಆಯುಸ್ಸನ್ನು ಹಿಡಿದ, ಎಲ್ಲ ಕುತು ಬಿದ್ದು ಸತ್ತು. ಯಾರದೋ ಬಾಣಕ್ಕೆ, ಯಾರದೋ ಕಚ್ಚಿಗೆ, ಯಾರದೋ ಗದೆಗೆ. ಆದರೆ ಕೃಷ್ಣ ಒಬ್ಬರನ್ನು ಕೊಲ್ಲಿಲ್ಲ. ಭೀಷ್ಮಾಚಾರ್ಯರನ್ನು ಕೊಲ್ತೇನೆ ಅಂತ ಗಾಲಿ ಹಿಡ್ಕೊಂಡು ಹೊರಟ, ರಥದಿಂದ ಹಾರಿ. ಅದು ಯಾಕೆಂದರೆ ಭೀಷ್ಮಾಚಾರ್ಯರನ್ನು ಕೊಲ್ಲಬೇಕು ಅಂತಲ್ಲ. ಕೃಷ್ಣನ ಪ್ರತಿಯೊಂದು ಕ್ರಿಯೆ ಹಿಂದೆ ಒಂದು ಅದ್ಭುತವಾದ ಉದ್ದೇಶ ಇರ್ತದೆ. ಭೀಷ್ಮಾಚಾರ್ಯರನ್ನು ಕೊಲ್ಲುತ್ತೇನೆ ಅಂತ ಗಾಲಿ ಹಿಡ್ಕೊಂಡು, ಅಲ್ಲಿ ಬಿದ್ದಿದ್ದ ರಥದ ಚಕ್ರ ಹಿಡ್ಕೊಂಡು ರಥದಿಂದ ಧುಮುಕಿ, ಅರ್ಜುನೊಬ್ಬನೇ ರಥದಲ್ಲಿದ್ದಾನೆ, ಅವನು ಕುದುರೆಗಳ ಕಡಿವಾಣ ಅಲ್ಲೇ ಬಿಟ್ಟು ಕೆಳಗೆ ಹಾರಿ ಯಾವುದೋ ರಥದ ಗಾಲಿ ಹಿಡ್ಕೊಂಡು ಹೊರಟುಬಿಟ್ಟಿದ್ದಾನೆ. ನಾನು ಚಚ್ಚಿ ಬಿಡ್ತೇನೆ ಭೀಷ್ಮಾಚಾರ್ಯರನ್ನ. ಭೀಷ್ಮಾಚಾರ್ಯನ ಕೊಲ್ಲಬೇಕು ಅಂತಲ್ಲ. ಅರ್ಜುನ ಕೆಳಗೆ ಬಂದು ಕಾಲು ಹಿಡಿದ, ದಮ್ಮಯ್ಯ ನಾನು ಯುದ್ಧ ಮಾಡ್ತೇನೆ, ಬಾ ರಥದಲ್ಲಿ ಕೊಡು ಅಂತ ನಗ್ತಾ ಒಂದು ಕೂತ್ಬಿಟ್ಟ ರಥದಲ್ಲಿ. ಮತ್ತೆ ಗಾಲಿ ಯಾಕೆ ಹಿಡಿದ ಅಂದರೆ ಭೀಷ್ಮಾಚಾರ್ಯ ಮೇಲೆ ಪ್ರೇಮ. ಹೇಗೆ ಗಾಂಧಾರಿಯ ಮೇಲೆ ಭೀಷ್ಮಾಚಾರ್ಯ ಒಂದು ದುಡುಕು ಮಾತಾಡಿದ್ದು. ಅರ್ಜುನನ ಹತ್ರ ಕೃಷ್ಣ ಒಂದು ಮಾತು ಹೇಳಿದ್ದ, ನಾನು ಯುದ್ಧಕ್ಕೆ ಬರ್ತೇನೆ, ನಿನ್ನ ಸಾರಥ್ಯ ಮಾಡ್ತೇನೆ, ಆದರೆ ನಾನು ಆಯುಧ ಕೈಯಲ್ಲಿ ಹಿಡಿಯೋಲ್ಲ, ನಾನು ಯುದ್ಧ ಮಾಡೋಲ್ಲ, ಸಾರಥ್ಯ ಆಗಿ ಸಾರಥ್ಯಂ ತೇ ಕರಿಷ್ಯಾಮಿ. ನಾನು ಪ್ರತಿಜ್ಞೆ ಮಾಡಿದ್ದೇನೆ, ನಾನು ಇನ್ನೂ ಅಸ್ತ್ರ ಹಿಡಿದು ಯಾರನ್ನು ಕೊಲ್ಲೋದಿಲ್ಲ ಅಂತ, ನಾನು ಯಾರನ್ನು ಕೊಲ್ಲೋಲ್ಲ, ಆದರೆ ನಿನ್ನ ಸಾರಥ್ಯ ಮಾಡ್ತೇನೆ ಅಂತ ಒಪ್ಕೊಂಡು ಬಂದಿದ್ದಾನೆ. ಈ ಸುದ್ದಿ ಭೀಷ್ಮಾಚಾರ್ಯರಿಗೆ ಬಂದಿತ್ತು. ಭೀಷ್ಮಾಚಾರ್ಯ ಮುದುಕನ ಹುಡುಗಾಟ ನೋಡಿ, ಕೃಷ್ಣನ ಕೈಯಲ್ಲಿ ಆಯುಧ ಹಿಡಿಸ್ತೇನೆ ನಾನು ಒಂದು ಪ್ರತಿಜ್ಞೆ ಮಾಡಿದ್ದರು. ಬರೀ ಆ ಮುದುಕನ ಮಾತು ಉಳಿಸೋದಕ್ಕೋಸ್ಕರ ಆಯುಧ ಹಿಡಿದ ಅಷ್ಟೇ. ಅಂದರೆ ನನ್ನ ಭಕ್ತರ ಮಾತು ಸುಳ್ಳಾಗಬಾರದು,
ನಾನು ಆಡಿದ್ದು ಸುಳ್ಳಾದರೂ ಅಡ್ಡಿಲ್ಲ, ನನ್ನ ಭಕ್ತರ ಮಾತು ಸುಳ್ಳಾಗಬಾರ್ದು ಅಂತ ಗಾಲಿ ಹಿಡಿದ. ಆಯುಧ ಹಿಡಿಸ್ತೇನೆ ಅಂತ ಹೇಳಿದ್ದು, ಸಾಯಿಸ್ತೇನೆ ಅಂತ ಹೇಳಲಿಲ್ಲ. ಬಿಸಾಡಿದ, ಬಂದು ಕೂತ ಗಾಡಿಯಲ್ಲಿ. ಅಂದರೆ ತನ್ನ ಭಕ್ತರು, ತನ್ನ ಆತ್ಮೀಯರು ಅಂದರೆ ಅವನು ಕೃಷ್ಣನಿಗೆ ಎಷ್ಟು ಪ್ರೀತಿ ಅಜ್ಞಾನಿಗಳ ಮೇಲೆ, ಅದನ್ನು ತೋರಿಸೋ ಉದ್ದೇಶ ಅಷ್ಟೇ. ಇಷ್ಟೆಲ್ಲ ಮಾಡಿ ತನ್ನ ಅಲ್ಲಿಯೂ ತನ್ನ ಸಾಮರ್ಥ್ಯದಿಂದ ಸಂಹಾರ ಮಾಡಿದ, ತಾನು ಯಾರನ್ನು ಕೊಲ್ಲಲಿಲ್ಲ. ಇಲ್ಲಿ ತನ್ನ ಸಾಮರ್ಥ್ಯದಿಂದಲೇ ಇಡೀ ಯಾದವ ಕುಲವನ್ನು ಸಂಹಾರ ಮಾಡ್ತಾನೆ, ಒಬ್ಬರನ್ನು ತಾನು ಕೊಲ್ಲೋದಿಲ್ಲ. ಅದನ್ನೇ ಆತ್ಮಮಾಯಾ ಗತಿ ಅಂತ. ಭಗವಂತನ ಸಾಮರ್ಥ್ಯ ವ್ಯಕ್ತ ಆಗ್ಬೇಕಾದ್ರೆ ಅವನೇ ಕತ್ತಿ ಹಿಡಿದು, ಚಕ್ರ ಹಿಡಿದು, ಆಯುಧ ಹಿಡಿದು ಸಾಯಿಸಬೇಕಾಗಿಲ್ಲ. ಅದನ್ನು ಮೊದಲೇ ಅವಲೋಕ್ಯ ಅಂತ, ತಾನೇ ಮುಂದೆ ಏನಾಗುತ್ತೆ ಅನ್ನೋದನ್ನು ಆಲೋಚನೆ ಮಾಡಿದ ಅಂತೆ ಭಗವಂತ. ಆಲೋಚನೆ ಮಾಡಿ ಯಾವಾಗ 2 ಸಂದರ್ಭಗಳಲ್ಲಿ ಇದು ಉಂಟು ಈ ಮಾತು. ಅಲ್ಲಿಯೂ ಹಾಗೆ ಯಾದವರು ಕೃಷ್ಣ ಕರ್ಕೊಂಡು ಹೋಗಿದ್ದಾನೆ ಪ್ರಭಾಸಕ್ಕೆ ಎಲ್ಲರನ್ನು. ಇಲ್ಲಿ ಬೇಕಾದಷ್ಟು ಸಮುದ್ರ ಸ್ನಾನ ಮಾಡಿ, ದಾನ ಧರ್ಮ ಮಾಡಿ, ಪುಣ್ಯಕರ್ಮಗಳನ್ನು ಮಾಡಿ ಅಂತ ಹೇಳಿದ. ಅವನಿಗೆ ಬೇಕಾದಷ್ಟು ಪುಣ್ಯಕರ್ಮಗಳನ್ನು ಮಾಡಿಸಿದ. ವಿಚಿತ್ರ ಅಂದರೆ ಕ್ಷತ್ರಿಯರು ಅವರು. ಕ್ಷತ್ರಿಯರಿಗೆ ಮದ್ಯಪಾನ ನಿಷಿದ್ಧ ಅಲ್ಲ, ಮಾಂಸ ಭಕ್ಷಣೆ ನಿಷಿದ್ಧ ಅಲ್ಲ. ಅಂದರೆ ಕ್ಷತ್ರಿಯರು ಮದ್ಯಪಾನ ಮಾಡ್ತಿದ್ರು, ಮಾಂಸ ಭಕ್ಷಣೆ ಮಾಡ್ತಿದ್ರು, ಅದು ನಿಷಿದ್ಧ ಅಲ್ಲ. ಅದು ಕೃಷ್ಣ ಹೇಳಿದ, ನೀವು ಬೇಕಾದಷ್ಟು ದಾನ ಧರ್ಮ ಮಾಡಿದಿರಿ, ನಿಮಗೆ ಇನ್ನು ಏನು ಬೇಕಾದ್ರೆ ಮಜಾ ಮಾಡ್ಕೊಳ್ಳಿ ಅಂತ ಕುಡಿಲಿಕ್ಕೆ ಶುರು ಮಾಡಿದ್ರು. ಅದಕ್ಕೂ ಕೃಷ್ಣ ಅನುಮತಿ ಕೊಟ್ಟ. ನಿಮಗೇನು ಧರ್ಮಚ್ಯುತಿ ಆಗೋಲ್ಲಪ್ಪ, ಕ್ಷತ್ರಿಯರಿಗೆ ಮದ್ಯಪಾನ ನಿಷಿದ್ಧ ಏನೂ ಅಲ್ಲ, ಕುಡೀರಿ, ಎಷ್ಟು ಬೇಕಾದ್ರೆ ಕುಡಿ. ತಾನು ದೂರ ನಿಂತುಬಿಟ್ಟ, ನೋಡ್ತಾ ಪ್ರೇಕ್ಷಕನಾಗಿ ನಿಂತ. ಅವರು ಹೊಡೆದಾಡಿಕೊಳ್ಳಿ ಪ್ರಾರಂಭ ಮಾಡಿದರು. ಬೆಳಗಿನ ಸಂಜೆ ತನಕ ಸಮುದ್ರ ಸ್ನಾನ, ಯಜ್ಞ, ಯಾಗ, ಪುಣ್ಯಕರ್ಮ, ದಾನ ಧರ್ಮ ಎಲ್ಲ ನಡೆದಿದೆ. ಸಂಜೆ ಆದಮೇಲೆ ಕುಡೀಲಿ ಪ್ರಾರಂಭ ಮಾಡಿರಲಿಲ್ಲ. ಕೃಷ್ಣ ಅನುಮತಿ ಕೊಟ್ಟ, ಏನು ಬೇಕಾದ್ರೂ ಮಾಡಿ, ನಾನು ತಡೆಯೋಲ್ಲ ನಿಮ್ಮನ್ನು. ನಿಮಗೆ ಕ್ಷತ್ರಿಯರು ಕುಡಿದು ವಿನೋದ ಮಾಡಬೇಕು ಅಂತ ಅನಿಸಿದ್ರು ಕುಡೀರಿ ಅಂದ. ಅನುಮತಿ ಕೊಟ್ಟ, ಕುಡಿದು. ಎಷ್ಟು ಕುಡಿದ್ರು ಅಂದರೆ ಅದು ಅಂದರೆ ಕೊನೆ ಕುಡಿತಾ ಅಂತ ಅವರಿಗೂ ಗೊತ್ತಿರಲಿಲ್ಲ, ಅದು ಕೃಷ್ಣನಿಗೆ ಮಾತ್ರ ಗೊತ್ತು. ಮೈಮರೆಯುವಷ್ಟು ಕುಡಿದು ಅವರೊಳಗೆ ಮಾತು ಶುರುವಾಯಿತು, ಜಗಳ ಶುರು, ಹೊಡೆದಾಡಿಕೊಳ್ಳಿ ಪ್ರಾರಂಭ ಮಾಡಿದರು. ಕೃಷ್ಣನ ಮಕ್ಕಳು ಮೊಮ್ಮಕ್ಕಳು ಕೂಡ ಹೊಡೆದಾಡಿಕೊಂಡಿದ್ದಾರೆ. ಕೃಷ್ಣ ಮುಟ್ಲಿಕ್ಕೆ ಹೋಗಲಿಲ್ಲ, ದೂರ ನಿಂತ ನಗುತ್ತಾ. ಪತಿವ್ರತೆಯ ಮಾತು ಸತ್ಯ ಆಗ್ತಾ ಇದೆ ಅಷ್ಟೇ. ಹೊಡೆದಾಡಿಕೊಂಡು ಇದ್ದಾಗ ಮುಂದೆ ಇವರು ಹೊಡೆದಾಡಿ ಎಲ್ಲರೂ ಸಾಯ್ತಾರೆ, ಒಬ್ಬರು ಉಳಿಯೋಲ್ಲ ಅನ್ನುವ ಗತಿಂ ಅವಲೋಕ್ಯ. ಅದನ್ನು ಮುಂದೆ ಆಗುವುದನ್ನು ನೆನೆದು ಕೃಷ್ಣ ಏನು ಮಾಡಿದ, ಸರಸ್ವತಿ ಉಪಸ್ಪೃಶ್ಯ. ನಾನು ಹೇಳಿದೆ ಆವಾಗ ಸರಸ್ವತಿ ನದಿ ಇತ್ತು, ಈಗ ಇಲ್ಲ. ಅಲ್ಲೇ ಕಚ್ಚರನಂತ, ಈಗ ಮರುಭೂಮಿ ಆಗಿದೆ, ಅಲ್ಲಿ ಸರಸ್ವತಿ ನದಿ. ಸರಸ್ವತಿ ಉಪಸ್ಪೃಶ್ಯ. ಉಪಸ್ಪರ್ಶನ ಅನ್ನೋದಕ್ಕೆ ಸಂಸ್ಕೃತದಲ್ಲಿ 2 ಅರ್ಥ ಇದೆ. ಒಂದು ಉಪಸ್ಪರ್ಶನ ಅಂದರೆ ಸ್ನಾನ ಮಾಡೋದು, ಒಂದು ಉಪಸ್ಪರ್ಶನ ಅಂದರೆ ಆಚಮನೆ ಮಾಡೋದು. ಇಲ್ಲಿ ಯಾವ ಅರ್ಥವೂ ಮಾಡ್ಬೋದು. ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿದ ಅಂತಲೂ ಅರ್ಥ ಮಾಡಬಹುದು. ಪ್ರಾಯ ಅದಲ್ಲ. ಸರಸ್ವತಿ ನದಿಯನ್ನು ಆಚಮನೆ ಮಾಡಿದ, ನದಿ ನೀರನ್ನು ಆಚಮನೆ ಮಾಡಿ ನದಿಯ ತೀರದಲ್ಲಿದ್ದಂಥ ವೃಕ್ಷ ಮೂಲೆ ಉಪಾವಿಶತ್, ಒಂದು ಮರದ ಬುಡದಲ್ಲಿ ಕೂತುಬಿಟ್ಟ. ಚಕ್ಕಳ ಮಕ್ಕಳ ಹಾಕಿ ಎಡಗಾಲ ಮೇಲೆ ಬಲಗಾಲ ಇಟ್ಟು ಒಂದು ಮರದ ಬುಡದಲ್ಲಿ ಕೂತುಬಿಟ್ಟ. ಏನು ಬೇಕಾದ್ರೆ ಅದು, ಯಾಕೆಂದ್ರೆ ಮುಂದೆ ಏನಾಗುತ್ತೆ ಗೊತ್ತವರಿಗೆ. ತಾನು ದೂರದಲ್ಲಿ ಮರದ ಬುಡದಲ್ಲಿ ಕೃಷ್ಣ ಕುಳಿತ ಜಾಗ, ಅವನು ಅಲ್ಲಿ ಒಂದು ಮರ ಇದೆ, ಅದು ಆ ಕಾಲದ 5,000 ವರ್ಷದ ಹಿಂದಿನ ಮರ ಅಂತ ಅನ್ನುವಂತಿಲ್ಲ. ಆ ಮರದ ಬುಡದಲ್ಲಿ ಕೃಷ್ಣ ಕೂತದ್ದು ವಿಗ್ರಹ ಇಟ್ಟಿದ್ದಾರೆ. ಇವತ್ತಿಗೂ ಆ ಜಾಗ ಇದೆ, ಅದು ನೋಡಿ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಂಥ ವೈಬ್ರೇಷನ್ ಇದೆ ಅಲ್ಲಿ.